15 ದಿವಸದ ಕೆಳಗಡೆ ಎಷ್ಟು ವೆಯ್ಟ್ ಇದ್ದೆ ನಾನು 15 ದಿವಸ ಆದಮೇಲೆ ಚೆಕ್ ಮಾಡಿ ನಿಮ್ಮ ಎದುರುಗಡೆನೇ ತೋರಿಸ್ತಾ ಇದ್ದೀನಿ ಎಷ್ಟಾಗಿದ್ದೀನಿ ಅಂತ. ಫುಲ್ ವೀಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಕರೆಕ್ಟಾಗಿ ಇವತ್ತು 15 ದಿವಸ ಆಯಿತು ನಮ್ಮದು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿ. ಮಧ್ಯೆ ಒಂದೊಂದು ದಿನ ಗ್ಯಾಪ್ ಆಗಿದೆ. ಹಾಗಾಗಿ 15 ದಿವಸ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ನಾನು ಏನು ಹೇಳಿದ್ದೀನಿ ಗ್ಯಾಪ್ ಆದ್ರೂ ಅದ್ರ ಬದಲು ನೀವು ಇವಾಗ ಹಣ್ಣು ತರಕಾರಿ ಹಣ್ಣು ನಾನೇನಾದರೂ ಒಂದಿನ ವೀಡಿಯೋ ಮಾಡಲಿಲ್ಲ ಅಂದರೆ ನೀವು ಅದನ್ನು ತಗೊಂಡು ಆ ದಿನನ ಗ್ಯಾಪ್ ಬಿಡದೆ ತುಂಬಿಸ್ಬೋದು. ಯಾಕಂದರೆ ನನಗೆ ತುಂಬ ಕೆಲಸ ಇರುತ್ತೆ, ತುಂಬ ಆರ್ಡ್ರ್ ಬರ್ತಿದೆ. ನಂದು ವೆಯ್ಟ್ ಲಾಸ್ದು ತುಂಬ ಅಂದರೆ ತುಂಬ ಆರ್ಡ್ರ್ ಬರ್ತಾ ಇದೆ ನನಗೆ. ಹಾಗಾಗಿ ನನಗೊಂದು ನಿಮಿಷನೂ ಪುರ್ಸೋತಾಗ್ತಾ ಇಲ್ಲ. ವೀಡಿಯೋ ಮಾಡಬೇಕು, ಇನ್ನೂ 2 ಚಾನಲ್ ವೀಡಿಯೋ ಮಾಡಬೇಕು. ಆ 2 ಚಾನಲಲ್ಲಂತೂ ವೀಡಿಯೋನೇ ಆಗ್ತಾ ಇಲ್ಲ, ನಾನು ಆ ಥರ ಆಗೋಗಿದೆ. ಅದಕ್ಕೋಸ್ಕರ ನಾನಿವಾಗ ನಂದು ವೆಯ್ಟು ತೋರಿಸ್ತೀನಿ. ಮತ್ತು ನಂದು ಎಷ್ಟು 38 ಇತ್ತು, ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ 38 ಇತ್ತು ಅಂತ. ಇವತ್ತು ಎಷ್ಟಿದೆ ಅಂತ ತೋರಿಸ್ತೀನಿ. ಇಲ್ಲಿ ಕೆಳಗಡೆಯಿಂದನೇ ತೊಗೊಳ್ತೀನಿ ನಾನು. ನೋಡಿ, ನಾರ್ಮಲ್ ಇಲ್ಲಿಂದ ಇಲ್ಲಿಂದ ತೊಗೊಳ್ತೀನಿ. ತೊಗೊಂಡು ನಾರ್ಮಲಾಗಿ ನಿಂತಿದ್ದೀನಿ ನೋಡಿ, ಯಾವುದೇನು ಇಲ್ಲ, ನಾರ್ಮಲಾಗಿ ನಿಂತಿದ್ದೀನಿ. ತರ್ಟಿ ಫೈವ್ ಇದೆ. 35, 3 ಇಂಚ್ ಕಡಿಮೆ ಆಗಿದೆ 15 ದಿವಸಕ್ಕೆ. ನಾನು ನಂದು ಆರೋಗ್ಯ ಪೌಡರು ಕುಡಿತಾ ಇದ್ದೀನಿ, ಡಯೆಟ್ ಮಾಡ್ತಾ ಇದ್ದೀನಿ, ವಾಕಿಂಗ್ ಹೋಗ್ತಾ ಇದ್ದೀನಿ, ರಾತ್ರಿ ಹೊತ್ತು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ. ನಾನು ಏನೇನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಷ್ಟು ಮಾಡ್ತಾ ಇದ್ದೀನಿ. ಈಗ ವೆಯ್ಟ್ ಚೆಕ್ ಮಾಡೋಣ, ಎಷ್ಟಿದೆ ಅಂತ ವೆಯ್ಟ್ ಚೆಕ್ ಮಾಡೋಣ. 65, 30 ನೋಡಿ, 68, 30 ಅಂದರೆ 68 ಇದ್ದೆ, 68 ಇದ್ದೆ ಅಲ್ವಾ. 65, 30 ಅಂದರೆ ಹೆಚ್ಚು ಕಡಿಮೆ 15 ದಿವಸಕ್ಕೆ ಒಂದು 2-2.5 kg ಕಡಿಮೆ ಆಗಿದ್ದೀನಿ. ಎಷ್ಟು ಮೈ ಹಗುರ ಅನಿಸ್ತಾ ಇದೆ ಅಂದರೆ ಹೊಟ್ಟೆನೂ ನೋಡಿ. ನಾನು ಈಗ ಅಳತೆ ಇಟ್ಕೊಂಡ್ಬಿಡ್ತೀನಿ. ಈಗ ಇಟ್ಕೊಂಡು ಹಿಂಗೆ ಇಷ್ಟಿರಬೇಕು. ನಾವು ಹಿಂದೆಯಿಂದ ನಮ್ಮ ಕೈ ಹಿಂಗೆ ಟೆಚ್ಚಾಗಬೇಕು. ಕೈ ಟೆಚ್ಚಾಗಿ ಇಲ್ಲಿ ತಿರ್ಗಾ ಜಾಯಿನ್ ಆಗಿ ಈಗ ಮಾಡಿದಾಗ ನಮ್ಮ ಹೊಟ್ಟೆ, ಆವಾಗ ನಮ್ಮ ಹೊಟ್ಟೆ ಕರಗಿದೆ ಅಂತ ಅಂದಾಜು. ನನಗೆ ಯಾರೋ ಒಬ್ರು ಡಾಕ್ಟ್ರ್ ಹೇಳ್ಕೊಟ್ಟಿರೋದಿದ್ದು. ಆವಾಗ ನಮಗೆ ಕರೆಕ್ಟ್ ಇದೆ ಅಂತ. ನಮ್ಮ ಕೈ ಇಲ್ಲಿಂದ ಬಂದು ಈಗ ಟಚ್ ಆಗಲಿಲ್ಲ ಅಂದರೆ ಹೊಟ್ಟೆ ಇದೆ ಅಂತ ಅರ್ಥ. ಇವಾಗ ಹೊಟ್ಟೆನೂ ಎಷ್ಟೋ ಕರಗಿದೆ, ಇದು ಕರಗಿದೆ. ಮತ್ತು ನಂದು ತೊಡೆನೂ ಕರಗಿದೆ. ನನಗೆ ಸ್ವಲ್ಪ ಇದು ಕರಗಲ್ಲ, ತೋಳು ಕರಗಲ್ಲ. ತೋಳಿಗೆ ಎಷ್ಟು ಎಕ್ಸಸೈಸ್ ಮಾಡಿದ್ರೂ ಕರಗಲ್ಲ. ತೊಡೆನೂ ಕರಗಿದೆ ನೋಡಿ, ತೊಡೆನೂ ಕರಗಿದೆ. ಎಷ್ಟು ಕರಗಿದೆ ಗೊತ್ತಾ ತೊಡೆ. ಮತ್ತು ಹೊಟ್ಟೆ ತುಂಬ ಕರಗಿದೆ. ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ರೋಡಲ್ಲಿ ಇರೋರೆಲ್ಲ ಅದೇ ಹೇಳ್ತಾರೆ, ತುಂಬ ಸಣ್ಣ ಆಗಿದೆಯಾ, ತುಂಬ ಸಣ್ಣ ಆಗಿದೆಯಾ ಅಂತಿದ್ದಾರೆ. ಇದು 2 ವರ್ಷದಿಂದ ಆಗ್ತಿದೆ. ಆಮೇಲೆ ಸ್ವಲ್ಪ ಟೈಟ್ ಆಯಿತು. ಇದ್ರದ್ದೊಂದು ವಿಡಿಯೋನೂ ಇದೆ, ನಾನು ಇಲ್ಲಿ ಹಾಕಿರ್ತೀನಿ ನೋಡಿ. 1.5 ವರ್ಷದ ಹಿಂದೆ ನಾನು ಬೆಟ್ಟಕ್ಕೆ ಹೋಗಿದ್ದೆ, ಅಕ್ಕಯ್ಯಮ್ಮನ ಬೆಟ್ಟ ಅಂತ ಯಲಂಕಲ್ಲಿ. ಆವಾಗ ಅಲ್ಲಿ ಮಾಡಿದಾಗ ಈ ಡ್ರೆಸ್ ಹಾಕಿದ್ದೆ. ಆವಾಗ ಸರಿ ಇತ್ತು, ಆಮೇಲೆ ದಪ್ಪ ಆಗೋದೇ ಆಗ್ತಾ ಇರಲಿಲ್ಲ. ಈಗ ನೋಡಿ ಎಷ್ಟು ಲೂಸ್ ಆಗೋಗಿದೆ. ಆವಾಗಲೂ ಟೈಟ್ ಇತ್ತು ನನಗೆ, ಈಗಲೂ ನೋಡಿ ಎಷ್ಟು ಲೂಸ್ ಆಗಿದೆ. ಇಲ್ಲಿ ನೋಡಿ, ಬಟ್ಟೆ ಎಲ್ಲ ನಾನು ಏನೋ ಅಯ್ಯೋ ದಪ್ಪ ಆಗೋದೆ ಅಂತ ಏನೂ ಬಿಸಾಡಲ್ಲ. ನಂಗೆ ಇದೆಲ್ಲ ತುಂಬ ಇಷ್ಟವಾಗಿದ್ದ ಡ್ರೆಸ್ಸು, ಹಾಗಾಗಿ ಹಾಗೆ ಇಟ್ಟಿದ್ದೆ. ಸಣ್ಣ ಆಗಿದ್ದೀನಲ್ವ. ನಾನು ಹೇಳ್ದಂಗೆ ಡಯೆಟ್ ಮಾಡ್ಕೊಂಡೋಗಿ ಖಂಡಿತ ಆಗತ್ತೆ, ಆರೋಗ್ಯವಾಗಿ ಸಣ್ಣ ಆಗ್ಬೋದು. ನೋಡಿ, ಇವಾಗ ನಾನು ಆರೋಗ್ಯಕ್ಕೆ ಸಣ್ಣ ಆಗಿದ್ದೀನಿ. ನನ್ನ ಮುಖದಲ್ಲಿ ಏನಾದರೂ ಸುಸ್ತು ಅನ್ಸುತ್ತಾ, ಕಳೆ ಹೋಗಿದ್ಯಾ, ಸ್ಕಿನ್ ಜೋತ್ ಬಿದ್ದಿದ್ಯಾ, ಏನಾದರೂ ಆಗಿದೆಯಾ ನೀವೇ ಗಮನಿಸಿ. ಎಷ್ಟು ಕೆಲಸ ಮಾಡ್ತೀನಿ ಅಂದರೆ ಇವಾಗ ನಂದು ಆರೋಗ್ಯ ಪೌಡ್ರೇ ತುಂಬ ಜಾಸ್ತಿ ಸೇಲ್ ಆಗ್ತಾ ಇದೆ. ತುಂಬ ಅಂದರೆ ತುಂಬ. ಆ ನಂದಿನಿ ಅನ್ನೋರು ವೀಡಿಯೋ ಮಾಡಿ ಕಳಿಸಿದ್ರು, ನಾನು ಹೊಟ್ಟೆ ಇಷ್ಟು ದಪ್ಪ ಆಯಿತು, ಕರಗ್ತು, 3 kg ಸಣ್ಣ ಆಗಿದ್ದೀನಿ 10 ದಿವಸದಲ್ಲಿ ಅಂತ ಹಾಕಿದ್ರಲ್ಲ.
ಆವಾಗಿಂದ ನನಗೆ ಒಂದು 2 ದಿವಸಕ್ಕೆ ಒಂದು 30-35 kg ಸೇಲ್ ಆಗ್ತಿದ್ರೆ ಇವಾಗ ದಿನಕ್ಕೆ 40 kg ಸೇಲ್ ಆಗ್ತಾಯಿದೆ. ನನಗಿನ್ನೇನು ಲೈಸೆನ್ಸು ಬಂತು, ನನ್ನ ಚಾನಲ್ಗೆ ಲೈಸೆನ್ಸು ಬಂತು. ನೀವೆಲ್ಲರೂ ಪ್ರೀತಿಯಿಂದ ಲೈಸೆನ್ಸಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಿದೆ. ಅದು ಟೆಸ್ಟಿಗೆ ಕಳಿಸ್ತಾರೆ. ಪ್ರತಿಯೊಂದು ನಾವು ಏನೇನು ಪ್ರಾಡಕ್ಟ್ ಮಾಡಿದ್ದೀವಿ ಅದೆಲ್ಲ ಟೆಸ್ಟ್ಗೆ ಹೋಗುತ್ತೆ. ಟೆಸ್ಟ್ಗೆ ಹೋದಾಗಲೂ ಅಷ್ಟೇ ನನಗೆಲ್ಲದಕ್ಕೂ ಎ ಮಾರ್ಕೆ ಬಂತು. ಏನೂ ತೊಂದರೆ ಇಲ್ಲ ಅಂತ ಹೇಳಿ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತಲೇ ಬಂತು. ನಿಮ್ಮೆಲ್ಲರೂ ಪ್ರೀತಿ, ನಿಮ್ಮೆಲ್ಲರೂ ಹಾರೈಕೆ, ನಿಮ್ಮೆಲ್ಲರೂ ವಿಶ್ವಾಸ ಇದು ನನಗೆ ಆಗ್ತಾ ಇರೋದು. ನೋಡಿದ್ರಲ್ಲ, ನಾನು ಹೇಳಿರೋ ರೀತಿ ಡಯಟ್ ಮಾಡ್ಕೊಂಡೋಗಿ ಖಂಡಿತ 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 ಆಗುತ್ತೆ. ಇಷ್ಟೊತ್ತು ನೋಡಿದ್ರಲ್ಲ ವಿಡಿಯೋನ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.